ಹುಡುಕುವುದೇ ದೊಡ್ಡ ಕೆಲಸ ಆಗಿ ಹೋಗಿದೆ. ಟೆನ್ಷನ್ ಆಗಿ ಜೆನ್ನಿಗೆಲ್ಲ ಕಷ್ಟ ಆಗುತ್ತೆ. ಹಾಯ್ ಎಲ್ಲರಿಗೂ. ಏನು ಗೊತ್ತಾ, ತುಂಬ ಅಂದರೆ ತುಂಬ ಟೆನ್ಷನಲ್ಲಿದ್ದೀವಿ. ಯಾಕೆ ಅಂದರೆ ಅರ್ಜೆಂಟಲ್ಲಿ ಈ ಮನೆ ನಾವು ಬಿಟ್ಟು ಹೋಗ್ತಾ ಇದ್ವಿ. ಇಲ್ಲಿಂದ ಸೀದಾ ನಮ್ಮ ಮನೆಗೆ ನಾವು ಹೋಗಬೇಕು ಅಂತ ಹೇಳಿ ನಮ್ಮದೊಂದು ಪ್ಲ್ಯಾನ್ ಇತ್ತು. ಆದರೆ ಅದು ಅರ್ಧದಲ್ಲಿ ನಿಂತೋಯ್ತು. ಇವಾಗ ಒಂದು 10 ತಿಂಗಳಿಗೆ ಹಾಗೆ ನಾವು ಬೇರೆ ಮನೆ ಹುಡುಕ್ಬೇಕಾಗತ್ತೆ. ಅಂದರೆ 1 ವರ್ಷ ಹತ್ರಕ್ಕೆ ನಾವು ಬೇರೆ ಮನೆಗೆ ಹೋಗಬೇಕಾಗತ್ತೆ. ಶಿಫ್ಟಿಂಗ್ ಅದು ಇದು ಅಂತೇಳಿ ನಿಮ್ಗೆ ಗೊತ್ತುಂಟು ಎಷ್ಟೊಂದು ಕಷ್ಟ ಆಗುತ್ತೆ. ಟೆನ್ಷನ್ ಆಗಿ ಹೋಗಿದೆ ನಮಗೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅರ್ಜೆಂಟಲ್ಲಿ ಇದು ಬಂತು. ಯಾಕೆಂದರೆ ಓನರಿಗೆ ಸ್ವಲ್ಪ ಹಣದ ಅವಶ್ಯಕತೆ ಕೂಡ ಇತ್ತು, ಹಾಗೂ ಈ ಮನೆ ಅರ್ಜೆಂಟಾಗಿ ಸೇಲ್ ಮಾಡಬೇಕಾಯಿತು. ಹಾಗೆ ಇವಾಗ ಮನೆ ಸೇಲ್ ಆಗ್ತಾ ಉಂಟು. ಹಾಗೂ ಯಾರು ತಗೊಳ್ತಾ ಇದ್ದಾರೆ ನೋಡಿ, ಅವರಿಗೂ ಅರ್ಜೆಂಟ್ ಉಂಟು. ಅವರು ಮತ್ತೆ ಹೋಗ್ತಾರಂತೆ ಬೇರೆ ಕಡೆ, NRI ಪಾರ್ಟಿ ಅಂತೆ, ಅವ್ರಿಗೂ ಅರ್ಜೆಂಟ್ ಉಂಟು. ಹಾಗಾಗಿ ನಮಗೆ ಇಲ್ಲಿ ಟೈಮ್ ಇಲ್ಲ. ನಿಜವಾಗ್ಲೂ ನಾವು ಸ್ವಲ್ಪ ಫೋರ್ಸ್ ಮಾಡಿ ನಿಲ್ಬಹುದು, ಆದರೆ ನಮಗೆ ಯಾರಿಗೂ ಕೂಡ ಉಪದ್ರ ಕೊಡಲಿಕ್ಕೆ ಬೇಡ, ನಮ್ಮಿಂದ ಯಾರಿಗೂ ಉಪದ್ರ ಆಗೋದು ಬೇಡ ಅಂತ ಹೇಳಿ ನಾವೇನು ಮಾಡ್ತಿದ್ವಿ, ಇವಾಗ ಬೇರೆ ಮನೆ ನೋಡ್ತಾ ಇದ್ವಿ. ಆದರೆ ನಿಮ್ಗೆ ಗೊತ್ತುಂಟು ಅಷ್ಟು ಈಸಿ ಅಲ್ಲ ಒಂದು ಮನೆ ಸಿಗುವುದೆಂದರೆ, ಅಷ್ಟು ಈಸಿ ಅಲ್ಲ ಶಿಫ್ಟಿಂಗ್ ಮಾಡೋದೆಂದರೆ. ಎಷ್ಟೊಂದು ಟೆನ್ಷನ್ ಆಗುತ್ತೆ ಅಂತ ಹೇಳಿ. ಯಾಕೆ ನಮಗೆ ಬೇಕಾದ ಹಾಗೆ ನಮಗೆ ಮನೆ ಬೇಕು, ಪೆಟ್ಸ್ ಇದ್ದಾವೆ, ನಾವು ತುಂಬ ಮಂದಿ ಇದ್ದೀವಿ. ಫ್ಯಾಮಿಲಿಗೆ ಇಂಡಿಪೆಂಡೆಂಟೇ ಮನೆ ಬೇಕಾಗುತ್ತೆ, ಫುಲ್ಲಿ ಫರ್ನಿಶ್ಡ್ ಬೇಕು. ಯಾಕೆಂದರೆ ನನಗೆ ಈಗ ಅದಕ್ಕೋಸ್ಕರ ಅಂತ ಹೇಳಿ ಫರ್ನಿಚರ್ ಎಲ್ಲ ತೊಗೊಂಡು ಬರಲಿಕ್ಕೆ ಆಗಲ್ಲ. ನಮ್ಮದು ಕೂಡ ಹೊಸ ಮನೆ ಆಗ್ತಾ ಉಂಟು, ಅದಕ್ಕೆ ಯಾವುದೇ ಮತ್ತೆ ಯೂಸ್ ಆಗಲ್ಲ ನಾವು ತೊಗೊಂಡಿದ್ದು. ಹಾಗೆ ಫುಲ್ ಟೆನ್ಷನಲ್ಲಿದ್ದೀನಿ. ನಾಳೆ ಇವಾಗ ಮನೆ ನೋಡಲಿಕ್ಕೆ ಹೋಗ್ತಾ ಇದ್ವಿ. ನಿಮ್ಮ ಜೊತೆ ಎಲ್ಲವನ್ನು ಶೇರ್ ಮಾಡ್ತೀನಿ. ಇವತ್ತಿಗೆ ನಾನು ಮಲಗಲಿಕ್ಕೆ ಹೋಗುದು ಇವಾಗ. ಹಾಗೆ ಸ್ವಲ್ಪ ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳಿ ಬಂದಿದ್ದೆ. ಇನ್ನು ನಾಳೆ ನಾನು ಸಿಗ್ತೀನಿ ನಿಮ್ಮ ಜೊತೆ ಮಾತಾಡಲಿಕ್ಕೆ. ಓಕೆ, ಫಸ್ಟಿಗೆ ಒಂದು ಕಡೆ ಮನೆ ನೋಡಿದ್ವಿ ಇವಾಗ. ಆದರೆ ಅದು ಸ್ವಲ್ಪ ಓಕೆ ಅಂತ ಆಯಿತು ನಮಗೆ. ಅಷ್ಟು ಒಳಗಡೆಯಿಂದ ಅಷ್ಟೊಂದು ಇಷ್ಟ ಆಗಲಿಲ್ಲ. ಹಾಗೆ ನೋಡಬೇಕು ಮುಂದೆ ಏನಾಗುತ್ತೆ ಅಂತ ಹೇಳಿ. ಓಕೆ, ಕೆಲಸ ಎಲ್ಲ ಆಯಿತು. ನೀನು ಇವಾಗ ಸ್ನಾನಕ್ಕೆ ಹೋಗೋದು. ಆದರೆ ಏನು ಗೊತ್ತುಂಟ, ಇಷ್ಟು ಕೆಲಸ ಹಾಗೂ ಈಗ ಸೆಕೆ ಬೆವರೆಲ್ಲ ಬಂದು ಡ್ಯಾಂಡ್ರಫ್ ಎಲ್ಲ ಆಗುತ್ತೆ. ಡ್ಯಾಂಡ್ರಫ್ಗಿಂತಲೂ ಹೆಚ್ಚಾಗಿ ಏನಾಗುತ್ತೆ, ಕೆಲವೊಮ್ಮೆ ನಮಗೆ ತುಂಬ ತಲೆ ತುರುಕಿ ಸ್ಟಾರ್ಟ್ ಆಗುತ್ತೆ, ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಸುಮಾರು ಜನರಿಗೆ ಇದು ಪ್ರಾಬ್ಲಮ್ ಇರ್ಬೋದು. ಏನಂತ ಗೊತ್ತಾಗಲ್ಲ, ಒಂಥರ ತಲೆಯಲ್ಲಿ ಏನಿದೆಯಾ ಏನು ಅಂತ ಅನಿಸುತ್ತೆ. ಅಷ್ಟು ಒಂದು ಕಿರಿಕಿರಿ ಆಗುತ್ತೆ ಎಷ್ಟೋ ಸಲ. ಆಮೇಲೆ ಸಣ್ಣ ಸಣ್ಣ ಗಜ್ಜಿ ರೀತಿ ಆಗೋದು, ತುರಿಸಿ ನಾವು ಅಷ್ಟೊಂದು ಪ್ರಾಬ್ಲಮ್ ಆಗುತ್ತೆ ಕೆಲವರಿಗೆ. ಇದೆಲ್ಲ ಕೆಲವು ಡ್ಯಾಂಡ್ರಫಿಂದ ಕೂಡ ಆಗುತ್ತೆ, ಅಥವಾ ಹೀಗೇನೆ ಬೆವರು ಬಂದು ಆ ರೀತಿ ಕೂಡ ಆಗುತ್ತೆ. ಹೆಚ್ಚಾಗಿ ಮಂಗಳೂರಲ್ಲಿ ಅಂದರೆ ತುಂಬ ಸೆಕೆ, ಎಲ್ಲಿ ಹೆಚ್ಚಾಗಿ ಎಲ್ಲರಿಗೆ ಆ ಪ್ರಾಬ್ಲಮ್. 2 ದಿನಕ್ಕೊಮ್ಮೆ ತಲೆ ಸ್ನಾನ ಮಾಡದಿದ್ರೆ ಫುಲ್ ತಲೆ ತುರಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವು ಮನೆಯಲ್ಲೇ ಕೆಲವು ಹೋಮ್ ರೆಮಿಡಿ ಎಲ್ಲ ಮಾಡ್ತೀವಿ. ಇವಾಗ ಕೆಲವರು ಏನು ಮಾಡ್ತಾರೆ, ಸಿಟ್ರಿಕ್ ಎಲ್ಲ ತುಂಬ ಬೆಸ್ಟ್, ಮೊಸರು ಅಥವಾ ಲೆಮನ್, ಜಿಂಜರ್ ಈ ರೀತಿ ಎಲ್ಲ ಹಾಕಿ ತಲೆಗೆ ಹಾಕ್ತಾರೆ. ಹಾಕಿ ಆಮೇಲೆ ಸ್ನಾನ ಮಾಡ್ತಾರೆ. ಇದೆಲ್ಲ ಮಾಡ್ಬೋದು ನಾರ್ಮಲ್ ಆಗಿ, ತುಂಬ ಬೆಸ್ಟ್ ಕೂಡ. ಆದರೆ ಕೆಲವರಿಗೆ ಅಷ್ಟು ಟೈಮ್ ಕೂಡ ಇರಲ್ಲ. ಇವಾಗ ನಮ್ಮ ಲೈಫ್ ಎಷ್ಟು ಬ್ಯುಸಿ ಆಗಿದೆ ಅಂದರೆ ಅದೆಲ್ಲ ಮಾಡಲಿಕ್ಕೆ ಟೈಮ್ ಇಲ್ಲ. ಅದು ಮಾಡಬೇಕು, ಸ್ವಲ್ಪ ಹೊತ್ತು ನಿಲ್ಲಬೇಕು, 1-2 ಗಂಟೆ ವೇಟ್ ಮಾಡಿ ಆಮೇಲೆ ಸ್ನಾನ ಮಾಡಬೇಕು, ಇದೆಲ್ಲ ಕಷ್ಟ ಆಗುತ್ತೆ ಅಲ್ವಾ. ಹಾಗಾಗಿ ನಾನು ನಿಮ್ಮ ಜೊತೆ ಒಂದು ಒಳ್ಳೆ ಪ್ರಾಡಕ್ಟ್ ಶೇರ್ ಮಾಡ್ತಾ ಇದ್ದೀನಿ. ಇದೊಂದು ಶಾಂಪೂ ಹಾಗೂ ಕಂಡೀಷನರ್. ಅದ್ಯಾವುದಂದ್ರೆ ಮಾಮಾ ಅರ್ತ್ ಅವರದ್ದು ಲೆಮನ್ ಆಂಟಿ ಡ್ಯಾಂಡ್ರಫ್ ಶಾಂಪೂ ಹಾಗೂ ಆಂಟಿ ಡ್ಯಾಂಡ್ರಫ್ ಕಂಡೀಷನರ್. ಇದರಲ್ಲಿದೆ ಲೆಮನ್ ಅಂಡ್ ಜಿಂಜರ್. ಇದೇನ್ ಮಾಡುತ್ತೆ, ನಿಮ್ಮ ಇಚ್ಚಿ ಸ್ಕಿನ್ ಹಾಗೂ ಸ್ಕಾಲ್ಫ್ ಅಲ್ಲಿ ನಿಮಗೆ ಫ್ಲೇಕ್ಸ್ ಬರುತ್ತೆ ನೋಡಿ, ಸಿಪ್ಪೆ ಎದ್ದ ರೀತಿ ಎಲ್ಲ ಆಗುತ್ತೆ. ಕೆಲವ್ರದ್ದು ಎಷ್ಟೋ ಸಲ ಭುಜದಲ್ಲಿ ಅಲ್ಲೆಲ್ಲ ಬಿದ್ದಿರುತ್ತೆ, ಅಂತದಕ್ಕೆಲ್ಲ ತುಂಬಾ ಬೆಸ್ಟ್ ನಿಮ್ಗೆ ಇದು. ಇದರಲ್ಲಿರುವ ಲೆಮನ್ ನಿಮ್ಮ ಡ್ಯಾಂಡ್ರಫ್ ಅನ್ನು ತೆಗೆಯುತ್ತೆ, ಹಾಗೂ ಜಿಂಜರ್ ನಿಮ್ಗೆ ಇಚ್ನೆಸ್ ಆಗೋದು ಹಾಗೂ ನಿಮ್ಮ ಸ್ಕಾಲ್ಫ್ ಅನ್ನು ಸೂದ್ ಮಾಡುತ್ತೆ. ಇನ್ನೊಂದು ಮೇನ್ ಏನಂದ್ರೆ ಇದರಲ್ಲಿ ಜಿಂಕ್ ಪೈರೋಥಿಯನ್ ಇದೆ. ಇದೊಂದು ಪ್ರೂವನ್ ಇಂಗ್ರೀಡಿಯೆಂಟ್ಸ್ ಆಗಿದ್ದು ಇದು ನಿಮ್ಮ ಫಂಗಲ್ ಗ್ರೋ ಆಗೋದನ್ನು ಕಮ್ಮಿ ಮಾಡುತ್ತೆ. ಕಂಡೀಷನರ್ ಅಲ್ಲಿ ಕೂಡ ಸೇಮ್ ಲೆಮನ್ ಅಂಡ್ ಜಿಂಜರ್ ಇದೆ, ಆದ್ರೆ ಎಕ್ಸ್ಟ್ರಾ ನಿಮ್ಗೆ ಇದ್ರೆ ಕೋಕೋನಟ್ ಆಯಿಲ್ ಇದೆ. ಇದೇನ್ ಮಾಡುತ್ತೆ, ನಿಮ್ಮ ಕೂದಲನ್ನು ಸಾಫ್ಟ್ ಶೈನಿ ಆಗಿ ಇಡಲು ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಿಮ್ಮ ಕೂದಲು ಬ್ರೇಕೇಜ್ ಆಗೋದೆಲ್ಲ ಉಂಟು ನೋಡಿ, ಅದನ್ನ ಇದು ಕಂಟ್ರೋಲ್ ಮಾಡುತ್ತೆ. ಈ 2 ಪ್ರಾಡಕ್ಟ್ ಕೂಡ ಮೇಡ್ ಸೇಫ್ ಸರ್ಟಿಫೈಡ್ ಆಗಿದೆ. ಇದರಲ್ಲಿ ಯಾವುದೇ ರೀತಿಯ ಟಾಕ್ಸಿನ್ ಅಥವಾ ಎಕ್ಸ್ಟ್ರಾ ಹಾರ್ಶ್ ಮಾಡುವಂತ ಕೆಮಿಕಲ್ಸ್ ಇಲ್ಲ. ಫಸ್ಟ್ಗೆ ನಾನು ಶಾಂಪು ಯೂಸ್ ಮಾಡ್ತಾ ಇದ್ದೀನಿ. ಇದರ ಟೆಕ್ಸ್ಚರ್ ಕೂಡ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ, ತುಂಬ ಚೆನ್ನಾಗಿದೆ.
ಜಸ್ಟ್ ನಾರ್ಮಲಾಗಿ ನೀವು ಯಾವ ರೀತಿ ಸ್ನಾನ ಮಾಡ್ತೀರಿ ನೋಡಿ ತಲೆಗೆ, ಅದೇ ರೀತಿ ಹಾಕಿ ಒಳ್ಳೆ ರೀತಿ ಮಸಾಜ್ ಮಾಡಿ ಆಮೇಲೆ ವಾಶ್ ಮಾಡಿದರೆ ಆಯಿತು. ಶ್ಯಾಂಪು ನೋಡ್ಬೋದು, ಸ್ಮೆಲ್ ತುಂಬ ಚೆನ್ನಾಗಿದೆ ಹಾಗೂ ತುಂಬ ನೊರೆ ಕೂಡ ಬರ್ತಾ ಉಂಟು. ನೆಕ್ಸ್ಟ್ ನಾನು ಕಂಡೀಷ್ನರ್ ಯೂಸ್ ಮಾಡ್ತಾ ಇದ್ದೀನಿ. ಕಂಡೀಷ್ನರ್ ಯೂಸ್ ಮಾಡೋದ್ರಿಂದ ಇದರಲ್ಲಿ ಕೊಕೊನಟ್ ಆಯಿಲ್ ಕೂಡ ಇದೆ, ಹಾಗಾಗಿ ತುಂಬ ಸಾಫ್ಟ್ ಸಿಲ್ಕಿಯಾಗಿ ನಿಮಗೆ ಕೂದಲು ಸಿಗುತ್ತೆ, ಗಂಟು ಗಂಟು ರೀತಿ ಬೀಳೋದಿಲ್ಲ. ಓಕೆ, ಇಷ್ಟು ಆಗಿ ಸ್ವಲ್ಪ ಹೊತ್ತು ಇದನ್ನು ಚೆನ್ನಾಗಿ ಹಾಕಿ ನಿಂತು ಆಮೇಲೆ ವಾಶ್ ಮಾಡಿದರೆ ಆಯಿತು. ಓಕೆ, ಸ್ನಾನ ಮಾಡಿ ಬಂದಾಯಿತು. ತುಂಬ ಸಾಫ್ಟ್ ಆಗಿದೆ ಕೂದಲು, ನೋಡ್ಬೋದು. ಇಚ್ಚಿಂಗ್ ಎಲ್ಲ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಓಕೆ, ನಿಮಗೆ ಗೊತ್ತಿರುವ ಹಾಗೆ ಈ ಪ್ರಾಡಕ್ಟ್ ಅನ್ನು ನಾನು ತಗೊಂಡು ಬಂದಿದ್ದು ಮಾಮಾ ಅರ್ತ್ ಇಂದ. ಮಾಮಾ ಅರ್ತ್ ಎಲ್ಲ ಪ್ರಾಡಕ್ಟ್ ನ್ಯಾಚುರಲ್ ಆಗಿದೆ ಹಾಗೂ ಹಾರ್ಮ್ಫುಲ್ ಕೆಮಿಕಲ್ ನಿಂದ ಫ್ರೀ ಆಗಿದೆ. ಯಾವಾಗೆಲ್ಲ ನೀವು ಮಾಮಾ ಅರ್ತ್ ಪ್ರಾಡಕ್ಟ್ ಬೈ ಮಾಡ್ತೀರಿ ನೋಡಿ, ಆವಾಗ ನಿಮ್ಮ ಲಿಂಕ್ ಅನ್ನು ಅವರು ಒಂದು ಟ್ರೀ ಪ್ಲಾಂಟ್ ಮಾಡ್ತಾರೆ ನೋಡಿ, ಆ ವೆಬ್ಸೈಟ್ಗೆ ಲಿಂಕ್ ಮಾಡ್ತಾರೆ. 2025 ಒಳಗೆ ಅವರು 1 ಮಿಲಿಯನ್ ಟೀ ಅನ್ನು ಪ್ಲಾಂಟ್ ಮಾಡುವಂತ ಗುರಿಯನ್ನು ಹೊಂದಿದ್ದಾರೆ. ಮಾಮಾ ಅರ್ತ್ ಅವರು ಪ್ಲಾಸ್ಟಿಕ್ ಪಾಸಿಟಿವ್ ಆಗಿದೆ. ಎಷ್ಟು ಪ್ಲಾಸ್ಟಿಕ್ ಅನ್ನು ಅವರು ಯೂಸ್ ಮಾಡ್ತಾರೆ ಅದಕ್ಕಿಂತ ಜಾಸ್ತಿ ಅವರು ರೀಸೈಕ್ಲಿಂಗ್ ಕೂಡ ಮಾಡ್ತಾರೆ. ಈ ಪ್ರಾಡಕ್ಟ್ ನಿಮ್ಗೆ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಹಾಗೂ ಪರ್ಪಲ್ ಅಲ್ಲಿ ಕೂಡ ಸಿಗುತ್ತೆ. ನೆಕ್ಸ್ಟ್ ಮಾಮಾ ಅರ್ತ್ ವೆಬ್ಸೈಟ್ ಹಾಗೂ ಆಪ್ ಅಲ್ಲಿ ಕೂಡ ಇದು ಅವೈಲೇಬಲ್ ಇದೆ. ಮಾಮಾ ಅರ್ತ್ ಪ್ರಾಡಕ್ಟ್ ಇವಾಗ ನಿಮಗೆ ನಿಮ್ಮ ಹತ್ತಿರದ ಆಫ್ಲೈನ್ ಸ್ಟೋರಲ್ಲಿ ಕೂಡ ಅವೈಲೇಬಲ್ ಇದೆ. ನನ್ನ ಕೂಪನ್ ಕೋಡ್ ಅನ್ನು ನೀವು ಯೂಸ್ ಮಾಡಿದ್ರೆ ನಿಮಗೆ 20% ಆಫ್ ಸಿಗುತ್ತೆ, ಕೇವಲ ಮಾಮಾ ಅರ್ತ್ ವೆಬ್ಸೈಟ್ ಹಾಗೂ ಆಪ್ ಅಲ್ಲಿ ಮಾತ್ರ. ಮಾಮಾ ಅರ್ತ್ ಅವರದ್ದು ಅಫಿಷಿಯಲ್ ಆಪ್ ಕೂಡ ಇದೆ, ಅದನ್ನು ನೀವು ಡೌನ್ಲೋಡ್ ಮಾಡಿದ್ರೆ ನಿಮ್ಗೆ ಅವರ ಪ್ರಾಡಕ್ಟ್ ಅರ್ಲಿ ಆಕ್ಸೆಸ್ ಕೂಡ ಸಿಗುತ್ತೆ ಹಾಗೂ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಓಕೆ, ಇದು ಬೇಕಿದ್ರೆ ನಿಮ್ಗೆ ಇದರ ಎಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ಅಲ್ಲಿಂದ ನೀವು ಈಸಿಯಾಗಿ ತರಿಸಬಹುದು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿಯಾಗಿ ಎಲ್ಲ ಕ್ಲೀನಿಂಗ್ ಎಲ್ಲ ನಡೀತಾ ಉಂಟು. ರೆಡಿ ಆಗ್ತಾ ಉಂಟು. ಇವತ್ತು ಬ್ರೇಕ್ಫಾಸ್ಟಿಗೆ ಆಮ್ಲೆಟ್ ಮತ್ತು ಚಾಯ್ ಕೂಡ ಆಗ್ತಾ ಉಂಟು. ಇವತ್ತು ಅವರೆಲ್ಲ ಹಬ್ಬೆಟ್ಟು ಹೋಗಿದ್ದಾರೆ, ಇವತ್ತು ನಾವು ಮಾತ್ರ ಮನೆಯಲ್ಲಿ. ಇವತ್ತು ಸಂಡೇ, ಅದಕ್ಕೆ ಜೀವನ್ ಬೋಚೆ ಸರ್ ಕೂಡ ಇದ್ದಾರೆ. ಜೀವನ್ ಬೋಚೆ ಹೊಸ ನಮ್ದು ಗೆಸ್ಟ್ ಬಂದಿದ್ದಾರೆ ನಮ್ಮ ಮನೆಗೆ. ಬಂದು ನನ್ನ ಹೆದ್ದೆ ಮೇಲೆ ಕುತ್ಕೊಂಡಿದ್ದಾರೆ. ಸೋಫಾ ಸಿಕ್ಕಿದೆ ಅದಕ್ಕೆ. ಚೆನ್ನಾಗಿದೆ ಫ್ಲವಿಟಾ, ಥ್ಯಾಂಕ್ ಯು. ಡಬ್ಬ ಫ್ಲವಿಟಾ ಕಡಕ್ ಆಗಿದೆ ಅಲ್ಲಿ ನೋಡಿ. ಹೊಸ ಗೆಸ್ಟ್ ನಮ್ಮ ಮನೆಗೆ ಬಂದದ್ದು, ಅದು ನಿನ್ನೆ ತೋರಿಸಿ ಅಲ್ಲಿ. ಚೆನ್ನಾಗಿರುತ್ತೆ. ಈಗ ನಾವು ಕಾಫಿ ಕುಡಿತಾ ಇದ್ವಿ. ಕ್ವಾಲಿಟೀಸ್ ಪಿಜ್ಜಾ ಹಾಗೂ ಪಪ್ಸ್, ಚಿಕನ್ ಪಪ್ಸ್ ಇದು. ಚೆನ್ನಾಗಿದೆ. ಬಿಸ್ಕಿಟ್ ಎಲ್ಲ ಖಾಲಿ ಆಯಿತು. ತುಂಬ ಚೆನ್ನಾಗಿರುತ್ತೆ ಬಿಸ್ಕಿಟ್ ಎಲ್ಲ ಅವ್ರದ್ದು. ಇನ್ನು 2 ಮಾತ್ರ ಉಂಟು. ಚಾಕೋ ಡಿಲೈಟ್ ಕುಕ್ಕೀಸ್ ಇದು ತುಂಬ ಚೆನ್ನಾಗಿದೆ, ಎಲ್ಲರಿಗೆ ಇಷ್ಟ ಆಯಿತು. ಅದು 2 ವಿನದ್ದು. ವಿನು ನಿನಗೆ ಇವತ್ತು ಖಾಲಿ ಬಿಸ್ಕಿಟ್. ಓಕೆ, ಕೇಕ್ ಎಲ್ಲ ಇವಾಗ ನಾವು ಹೆಚ್ಚಾಗಿ ಅವರಿಂದಲೇ ತರೋದು. ನಮಗೆ ಅವರದ್ದು ಎಲ್ಲ ಇಷ್ಟ ಆಯಿತು. ಅಂದರೆ ಪಿಜ್ಜಾ ಇರಲಿ ಅಥವಾ ಬಿಸ್ಕಿಟ್ ಕುಕ್ಕೀಸ್ ಇರಲಿ ಪಪ್ಸ್ ಇರಲಿ ಎಲ್ಲ ಚೆನ್ನಾಗಿರುತ್ತೆ. ಓಕೆ, ಇವಾಗ ನಾವು ಟೀ ಕುಡಿತಾ ಇದ್ವಿ. ಇವತ್ತು ಚಿಕನ್ ಕರಿ ಹಾಗೂ ಇದು ಮಾಡೋಣ ಅಂತ ಎಣಿಸಿದ್ದೀನಿ. ಎಂತ ಕೋರ್ ರೊಟ್ಟಿ ಆಗ್ಬೋದಾ? ಹಾಗೆ ಅದರದ್ದು ಇನ್ನು ತಯಾರಿ ಮಾಡಲಿಕ್ಕುಂಟು. ಇವಾಗ ಟೀ ಕುಡಿದ ಒಬ್ಬರು ಒಂದೊಂದು ಕೆಲಸದಲ್ಲಿ ಬ್ಯುಸಿ ಆಗ್ತಾರೆ. ಓಕೆ, ಇಲ್ಲಿ ನಾನು 2.5 kg ಚಿಕನ್ನಿಗೆ ಮಸಾಲ ತೆಗಿತಾ ಇದ್ದೀನಿ. ತುಂಬ ಖಾರ ಮಾಡಲಿಕ್ಕಿಲ್ಲ, ಕೋರ್ ರೊಟ್ಟಿಗೆ ಆದ್ದರಿಂದ ಖಾರ ಚೆನ್ನಾಗಾಗಲ್ಲ ಹಾಗೂ ಸ್ವಲ್ಪ ತೆಳುನೇ ಮಾಡೋದು. ನನ್ನ ಹಸ್ಬೆಂಡಿಗೆ ಸ್ವಲ್ಪ ಇಷ್ಟ, ತುಂಬ ದಪ್ಪ ಒಳ್ಳೆಯದಾಗಲ್ಲ, ಹಾಗೆ ತೆಳುನೇ ಮಾಡ್ತೀವಿ. ಅದಕ್ಕೆ ನಾನು ಇಲ್ಲಿ ಮಸಾಲವನ್ನು ತೆಗಿತಾ ಇದ್ದೀನಿ. ನೀವು ನೋಡ್ಬೋದು, ಅಂದಾಜಲ್ಲಿ ನಿಮಗೆ ಗೊತ್ತಾಗುತ್ತೆ ನೋಡುವಾಗಲೇ ಯಾವ ರೀತಿ ಮಸಾಲ ತೆಗೆದಿದ್ದೀನಿ ಅಂತ ಹೇಳಿ. ನೀರುಳ್ಳಿ 2 ಅಥವಾ 3 ಎಷ್ಟು ಕೂಡ ನೀವು ಹಾಕ್ಬೋದು. ಹಾಗೂ ಕಾಯಿ ಮಾತ್ರ ಇಲ್ಲಿ ನಾನು
ದೊಡ್ಡ ಕಾಯಿ ಫುಲ್ಲು ಹಾಕಿದ್ದೀನಿ, ಸ್ವಲ್ಪ ಗ್ರೇವಿ ಜಾಸ್ತಿ ಅಂತ ಹೇಳಿ. ಎಲ್ಲವನ್ನು ಫ್ರೈ ಮಾಡಿ ಮತ್ತೆ ಗ್ರೈಂಡ್ ಮಾಡೋದು. ಓಕೆ, ಗೋರಿ ರೊಟ್ಟಿ ಎಲ್ಲ ಅಂದರೆ ಈ ರೀತಿ ಗ್ರೇವಿ ಮಾಡಿದರೆ ಚೆನ್ನಾಗಾಗುತ್ತೆ. ಇದಕ್ಕೆ ಸ್ವಲ್ಪ ಇವಾಗ ಬೇವಿನ ಸೊಪ್ಪು ಹಾಕಿದ್ದೀನಿ. ಹಾಗೆ ಅದರದ್ದೇ ಎಂತ ಹೇಳ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ. ಈ ಮನೆ ಇನ್ನು ಶಿಫ್ಟ್ ಆಗಬೇಕು, ಅದು ಇದು ಅದೇ ಇದರಲ್ಲಿ ಕಿರಿಕಿರಿ ಬೇವು ಸೊಪ್ಪೆ ಹಾಕಿದ್ದೇನೆ, ಅದರದ್ದು ಸಾಂಬಾರು ಆಗಿದ್ದಾರೆ ನನಗೆ. ಓಕೆ, ಎಂತ ಗೊತ್ತಿಲ್ಲ, ಈಗ ನೈಟಿಗೆ ನಾನು ಹೇಳಿದೆ ನೋಡಿ, ಕೋರೊಟ್ಟಿಗೆ ಗ್ರೇವಿ ಮಾಡ್ತಾ ಇದ್ದೀನಿ ಚಿಕನ್ ಇದಂತ ಹೇಳಿ. ಎಷ್ಟು ಕೆಜಿ ಉಂಟು ಚಿಕನ್? 2.5 ಕೆಜಿ ಚಿಕನ್. ಅದಕ್ಕೆ ಮಸಾಲ ತೆಗೆದು ತೋರಿಸಿದ್ದೀನಿ. ಅದಕ್ಕೆ ಸ್ವಲ್ಪ ಬೇವಿನ ಸೊಪ್ಪು ಹಾಕಿದ್ದೀನಿ, ಕರಿಬೇವು ಸೊಪ್ಪು. ಅದು ಸ್ವಲ್ಪ ಒಳ್ಳೆ ಫ್ಲೇವರ್ ಬರುತ್ತೆ ಅಥೆಂಟಿಕ್ ಸ್ಟೈಲಲ್ಲಿ. ಇವಾಗಲೂ ಸ್ವಲ್ಪ ಹಿಂದೂ ಟೈಪ್ ಬೇವಿನ ಸೊಪ್ಪೆಲ್ಲ ಹಾಕೋದು. ಎಂತ ಬಜ್ಜು ಏನ್ ಬೇಕು ನಿಂಗೆ? ಅವನು ಇವತ್ತು ಮ್ಯಾಟಲ್ಲಿ ಮಲಗುತ್ತೆ. ಓಕೆ, ಬೆಕ್ಕು ತಗೊಂಡು ಬಂದಿದ್ದೀವಿ ನಿನ್ನೆ. ಇಲ್ಲಿ ಮೇಲೆ ಮಕ್ಕಳ ಮ್ಯಾಟ್ ಉಂಟು ನೋಡಿ, ಕಾಲು ಒರೆಸೋದು, ಅದರ ಮೇಲೇನೆ ಕಕ್ಕ ಮಾಡಿತ್ತು. ನಿನ್ನೆ ಪುನಃ ಇಲ್ಲಿ ಮಾಡಿತ್ತ ಅಂತ ಫ್ಲವಿಟಾ ಟಾಯ್ಲೆಟ್ ಹೋಗುತ್ತಾರಲ್ಲ ಆ ಮ್ಯಾಟ್ ಅಲ್ಲಿ, ಅದು ಒಳ್ಳೆ ಇದು ಮಾಡಿದ್ದಾಳೆ, ತೊಳೆದಿದ್ದಾಳೆ. ಮತ್ತೆ ಇವತ್ತು ಫ್ಲವಿಟಾ ಮಲಗ್ತಾಳೆ, ಬೆಡ್ ಉಂಟಲ್ಲ ಬೆಡ್ ಶೀಟ್, ಅದ್ರ ಮೇಲೇನೆ ಮತ್ತೆ ಬಿಟ್ಲಲ್ಲೇ ಫ್ಲವಿಟಾ ಅಂದ್ರೆ ತುಂಬಾ ಲೈಕ್ ಅಂತ ಕ್ಲೀನ್ ಮಾಡಿ ಎಲ್ಲ ಸಾಕಾಗಿ. ಫ್ಲವಿಟನ್ ಬಾರಿ ಇಷ್ಟ ಅವಳು, ಫ್ಲವಿಟನ್ ರೂಮ್ ಅಂದ್ರೆ. ಹಾಗೆ ಇಡೀ ದಿನ ಅಲ್ಲೇ ಹೋಗುತ್ತೆ ಅದು. ಓಕೆ, ಇಷ್ಟ ಆಯ್ತಲ್ಲ. ಇನ್ನು ಇದನ್ನು ಗ್ರೈಂಡ್ ಮಾಡೋದು. ಸ್ವಲ್ಪ ಹುಳಿ ಹಾಕ್ತೀನಿ, ಚೆನ್ನಾಗಾಗುತ್ತೆ, ಸ್ವಲ್ಪ ಜಾಸ್ತಿ ಅಲ್ಲ. ಈಗ ಚಿಕನ್ ಅನ್ನು ಒಗ್ಗರಣೆ ಹಾಕಿ ಬೇಯಿಸ್ಲಿಕ್ಕೆ ಇಡ್ತೀನಿ, ಆಮೇಲೆ ಗ್ರೈಂಡ್ ಮಾಡಿದ ಮಸಾಲಾನು ಹಾಕಿ ಬಿಡ್ತೀನಿ. ನೈಸ್ ಆಗಿದ್ದು ಈಗ ಗ್ರೈಂಡ್ ಮಾಡಿ ಕೊಡಿ ನನಗೆ. ಯಾರಿಗೆ ಹೇಳ್ತಾ ಇದೆಯಾ? ನನಗೆ ನಿಮಗೆ ಸಾಕು, ಕ್ಯಾಮ್ರಾ ಇಡ್ತೀನಿ. ಓಕೆ, ಫ್ರೈ ಮಾಡುವಾಗ ಲಾಸ್ಟಿಗೆ ಎಲ್ಲ ಮಿಕ್ಸ್ ಆದಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಜಾಸ್ತಿ ಬಾಡಿಸ್ಲಿಕ್ಕಿಲ್ಲ ಇದರಲ್ಲಿ, ಸ್ವಲ್ಪ ಇದಾದರೆ ಸಾಕು, ಫ್ರೈ ಆದರೆ ಸಾಕು. ಚಿಕನ್ ಕರಿ ಆಯಿತು, ಹಾಗೂ ಸ್ವಲ್ಪ ಪಲ್ಯ ಕೂಡ ಮಾಡ್ತಾ ಇದ್ದೀನಿ. ಇದು ನಾಳೆ ಚಪಾತಿಗೆ ಅಲ್ಲ, ಬ್ರೇಕ್ಫಾಸ್ಟಿಗೆ ಇವಾಗಲೇ ಮಾಡಿ ಇಡೋದು. ಯಾಕಂದರೆ ಬೆಳಿಗ್ಗೆ ಎದ್ದು ಚಪಾತಿ ಮಾಡುವಾಗ ಸ್ವಲ್ಪ ಲೇಟ್ ಆಗುತ್ತೆ. ಹಾಗೆ ಈಗ ಮಾಡಿ ಇಟ್ಟರೆ ಪಲ್ಯ, ನನಗೆ ಬೆಳಿಗ್ಗೆ ಚಪಾತಿ ಮಾಡಿದರೆ ಆಯಿತು ಅಂತ ಹೇಳಿ. ಇದನ್ನು ನಾನು ರೆಸಿಪಿ ಚಾನಲಲ್ಲಿ ಹಾಕ್ತೀನಿ, ತುಂಬ ಚೆನ್ನಾಗಾಗುತ್ತೆ ಚಪಾತಿಗೆ. ನೀವು ಈ ರೀತಿ ಪಲ್ಯ ಮಾಡಿದರೆ ಒಮ್ಮೆ ಟ್ರೈ ಮಾಡಿ ನೋಡಿ, ರೆಸಿಪಿ ಚಾನಲಲ್ಲೇ ಇರುತ್ತೆ. ಓಕೆ, ಇನ್ನು ಸ್ವಲ್ಪ ಕಿಚನ್ನೆಲ್ಲ ಕ್ಲೀನ್ ಮಾಡೋದು ಹಾಗೂ ಹೋಗೋದು ಅಷ್ಟೇ ಕೆಲಸ. ಸ್ನಾನಕ್ಕೆ ಹೋಗೋದಿಲ್ಲ. ಓಕೆ, ಇವಾಗ ಊಟ ಮಾಡಲಿಕ್ಕೆ ಕೂತ್ಕೊಂಡಿದ್ದೀವಿ ನಾವು. ಕೋರೊಟ್ಟಿ ಚಿಕನ್ ಚೆನ್ನಾಗಿದಾ? ಹಾಂ, ಸೂಪರ್ ಆಗಿದಾ? ಚೆನ್ನಾಗಿದೆಯಾ? ಇವರಿಗೆ ಇಷ್ಟ ಈ ರೀತಿ ತೆಳು ಸಾರು ಮಾಡಿ ಅದಕ್ಕೆ ಕೋರೊಟ್ಟಿ ಮಾಡಿದರೆ ಭಾರಿ ಇಷ್ಟ. ತುಂಬ ತೆಳುವಲ್ಲ, ಈ ರೀತಿ ಇಷ್ಟ ಇರಬೇಕು ಅವರಿಗೆ, ಚೆನ್ನಾಗಾಗುತ್ತೆ. ಓಕೆ, ಇನ್ನು ಊಟ ಮಾಡ್ತೇವೆ. ಊಟ ಮಾಡುವಾಗ ಒಂದು ಸೀರೀಸ್ ನೋಡೋದು, ಯಾವುದದು, ಟ್ರಯಲ್ ಬೈ ಫೈರ್. ಒಂದು ತಂದೆ ತಾಯಿದ್ದು ಸ್ಟೋರಿ ಅದು. ಮಕ್ಕಳು ಫೈರ್ ಇದರಲ್ಲಿ ಇಬ್ಬರು ಕೂಡ ಮಕ್ಕಳನ್ನು ಕಳ್ಕೊಳ್ತಾರೆ ಅವರು. ಹಾಗೆ ಅದೊಂದು ಸ್ಟೋರಿ ಚೆನ್ನಾಗಿದೆ, ಅದೇ ನೋಡ್ತಾ ಇದ್ದೀವಿ. ಓಕೆ, ಇವಾಗ ಊಟ ಮಾಡ್ತೀನಿ.
ಮತ್ತೆ ನೋಡೋಣ, ನಾಳೆ ಸಿಗ್ತೀನಿ. ನಿನ್ನೆ ಮನೆ ನೋಡಲಿಕ್ಕೆ ಹೋಗಿದ್ವಿ. ಚೆನ್ನಾಗಿತ್ತು ಮನೆ, ಆದರೆ ಸ್ವಲ್ಪ ಅಂದರೆ ಕಾಸ್ಟ್ಲಿ ಆಯಿತು ನಮಗೆ. ಹಾಗೆ ಇನ್ನೊಂದು ಇವಾಗ ನೋಡ್ತಾ ಇದ್ವಿ. 2-3 ಮನೆ ನೋಡಲೇಬೇಕಾಗುತ್ತೆ, ಯಾಕೆಂದರೆ ಎಲ್ಲನೂ ನೋಡಿದ ತಕ್ಷಣ ಇಷ್ಟ ಆಗೋದಿಲ್ಲ ಒಂದು. ಹಾಗೂ ನಮಗೆ ಹೇಗೆ ಬೇಕು ಹಾಗೆ ನೋಡಬೇಕಲ್ವಾ, ಎಲ್ಲ ಫೆಸಿಲಿಟಿ ನೋಡಬೇಕು. ಯಾಕಂದರೆ ನಾಯಿ ಇದ್ದಾವೆ, ಅವರಿಗೆ ಆಗುವಂತೆ ನೋಡಬೇಕು, ಬೇರೆಯವರಿಗೆ ಡಿಸ್ಟರ್ಬ್ ಆಗಬಾರ್ದು ನಮ್ಮಿಂದ, ಆ ರೀತಿ ಎಲ್ಲ ನೋಡಬೇಕಾಗುತ್ತೆ. ಹಾಗೆ ನಾವು ಹುಡುಕ್ತಾ ಇದ್ವಿ. ಇವತ್ತು ಕೂಡ 2-3 ಮನೆ ನೋಡಲಿಕ್ಕೆ ಹೋಗ್ತಾ ಇದ್ವಿ. ನೋಡೋಣ ಇವತ್ತು ಇಷ್ಟ ಆಗುತ್ತಾ ಇಲ್ವಾ ಅಥವಾ ಇನ್ನೇನಾಗುತ್ತೆ ಗೊತ್ತಿಲ್ಲ. ಮನೆ ಹುಡುಕುವುದೇ ದೊಡ್ಡ ಕೆಲಸ ಆಗಿ ಹೋಗಿದೆ, ಟೆನ್ಷನ್ ಆಗಿ ಹೋಗಿದೆ ನಮಗೆ. ಸಿಕ್ಕಿದ್ರೆ ಸಾಕು ನಮಗೆ ಬೇಕಾಗಿತ್ತು, ಯಾಕೆಂದರೆ ಅರ್ಜೆಂಟ್ ಉಂಟು, ಸ್ವಲ್ಪ ದಿನ ಇರೋದು. ಹಾಗಾಗಿ ಒಂದು ನಮಗೆ ಇಂಡಿಪೆಂಡೆಂಟ್ ಬೇಕು, ಇನ್ನೊಂದು 3 BHK ಬೇಕು, ಇನ್ನೊಂದು ಫುಲ್ಲಿ ಫರ್ನಿಚ್ಡ್ ಬೇಕು. ಯಾಕೆಂದರೆ ಇವಾಗ ಹೊಸ ಮನೆ ಕಟ್ಟಿಸ್ತಾ ಇದ್ದೇವೆ, ಹಾಗಾಗಿ ಯಾವುದೇ ಎಕ್ಸ್ಟ್ರಾ ಫರ್ನಿಚರ್ ನಮಗೆ ಆ್ಯಡ್ ಮಾಡಲಿಕ್ಕೆ ಬೇಡ. ಕಾಟ್, ಬೆಡ್ ಅದೆಲ್ಲ ಇರುವಂಥದ್ದು, ವಾರ್ಡ್ರೋಬ್ಸ್ ಇರುವಂಥದ್ದೇ ಬೇಕಾಗುತ್ತೆ. ಹಾಗಾಗಿ ಅಂಥದ್ದೇ ಮನೆ ನೋಡ್ತಾ ಇದ್ವಿ. ಖಾಲಿ ಮನೆ ಆದರೆ ಸುಮಾರು ಉಂಟು, ಆದರೆ ಫುಲ್ಲಿ ಫರ್ನಿಶ್ಡ್ ಮನೆ ಸಿಗೋದು ಸ್ವಲ್ಪ ಕಷ್ಟ. ಇದ್ರೂ ಅದು ಸ್ವಲ್ಪ ಫ್ಲ್ಯಾಟ್ ರೀತಿ, ಅಪಾರ್ಟ್ಮೆಂಟ್ ರೀತಿ, ಆ ರೀತಿ ಎಲ್ಲ ಇದೆ. ಆ ರೀತಿ ಇದ್ದರೆ ನಮಗೆ ಜನ್ನಿಗೆಲ್ಲ ಕಷ್ಟ ಆಗುತ್ತೆ. ಹಾಗೆ ನೋಡುವ, ಸಿಗುತ್ತೆ ಅಂತ ಹೋಪ್ ಉಂಟು, ಸಿಗ್ಬೋದು. ಹುಡುಕಿ ಸಿಗುತ್ತೆ ಮತ್ತೆ. ಓಕೆ, ಮನೆ ಹುಡುಕೋದೇ ನಿಜವಾಗ್ಲೂ ದೊಡ್ಡ ಕೆಲಸ ಆಗಿದೆ. ಇವಾಗ ಇಲ್ಲಿ ಒಂದು ಮನೆ ನೋಡ್ತಾ ಇದ್ವಿ, ಆದರೆ ಇವತ್ತು ಇದರದ್ದು ಕೀ ಸಿಗಲಿಲ್ಲ. ಹೊರಗಡೆಯಿಂದ ಮಾತ್ರ ನೋಡಿದ್ವಿ, ಏನು ಯಾವಾಗ ಕೀ ಸಿಗುತ್ತೆ ಗೊತ್ತಿಲ್ಲ. ಇಲ್ಲಿ ನನಗೆ ಗಿಫ್ಟ್ ಕೊಡಲಿಕ್ಕೆ ಅಂತ ಒಬ್ರು ಬಂದಿದ್ದಾರೆ. ಓಕೆ, ನನಗೆ ಒಂದು ಗಿಫ್ಟ್ ಬಂತು ದುಬೈಯಿಂದ. ವ್ಯೂವರ್ಸ್ ತಂದು ಕೊಟ್ಟಿದ್ದು, ತುಂಬ ಖುಷಿ ಆಯಿತು. ನೋಡೋಣ, ಗಿಫ್ಟ್ ನಿಖಿತ್ ಅವರು ತಂದು ಕೊಟ್ಟರು. ಪಾಪ ಅವ್ರಿಗೆ ನನಗೆ ಭೇಟಿ ಆಗಲಿಕ್ಕೆ ಬೇಕಿತ್ತಂತೆ, ಆದರೆ ನಾವು ರೆಸಾರ್ಟಿಗೆಲ್ಲ ಹೋದ್ರಿಂದ ಅವರು ಕೂಡ ಬ್ಯುಸಿ ಇದ್ದಾರೆ, ನಾನು ಕೂಡ ಸ್ವಲ್ಪ ಬ್ಯುಸಿ ಇದ್ದೆ, ಹಾಗೆ ಮೀಟ್ ಆಗಲಿಕ್ಕೆ ಆಗಲಿಲ್ಲ. ತುಂಬ ಚೆನ್ನಾಗಿದೆ. ನನ್ನ ಹೊಸ ಮನೆಗೆ ಆಗುತ್ತೆ ಇದು ಜಾಗ್ರತೆಯಾಗಿರಬೇಕು. ನನಗೆ ಇಂಥದ್ದೆಲ್ಲ ತುಂಬ ಇಷ್ಟ, ಅವರಿಗೆ ಗೊತ್ತಿರಬೇಕು ನನ್ನ ಟೇಸ್ಟ್ ಎಲ್ಲ. ಚೆನ್ನಾಗಿದೆಲ್ಲ, ಚೆನ್ನಾಗಿದೆ. ಕಪ್, ಶೋ ಕಪ್ಸ್ ಇದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಗಿಫ್ಟಿಗೋಸ್ಕರ ಅಂತಲ್ಲ, ಅಷ್ಟು ಪ್ರೀತಿಯಿಂದ ತರುವುದು ದೊಡ್ಡದು, ಕೊಡುವುದಕ್ಕಿಂತಲ್ಲ ಯೋಚನೆ ಮಾಡೋದೇ ದೊಡ್ಡದು. ನೀವು ಅಷ್ಟು ದೂರ ತಂದು ಕೊಟ್ರಿ ನನಗೆ, ಥ್ಯಾಂಕ್ ಯು ಸೋ ಮಚ್. ಈವ್ನಿಂಗ್ ನಮ್ಮದು ಸ್ಟಾರ್ಟ್ ಆಗಿದೆ ಕೆಲಸ. ಮಕ್ಕಳಿಗೆ ಈಗ ಬರುವಾಗ ಬಿಸಿ ಬಿಸಿ ಕಾಫಿ ಹಾಗೂ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಬಜ್ಜು ಗುಡಿಸ್ತಾ ಇದ್ದಾನೆ ಇವತ್ತು. ನಿಜವಾಗಿ ಗುಡಿಸೋದು ಲೆವಿದು ಕೆಲಸ, ಇವತ್ತು ಅವನು ಮಾಡಲಿಲ್ಲ ಅವನ ಕೆಲಸ, ಹಾಗೆ ಪಜ್ಜಿಗೆ ಸಿಕ್ಕಿದ್ದು. ಯಾಕಂದರೆ ಇವಾಗ ಮನೆದೆಲ್ಲ ಕೆಲಸ ನಾವೇ ಮಾಡ್ತಾ ಇದ್ವಿ, ಅವರ ಕೆಲಸ ಅಂಡಿ ಎಲ್ಲ ಯಾರು ಬರ್ತಾ ಇಲ್ಲಲ್ವ, ನಾವೇ ಮಾಡೋದು, ಮ್ಯಾನೇಜ್ ಮಾಡ್ತೀವಿ. ಏನು ದೊಡ್ಡ ಕೆಲಸ ಅಲ್ಲ ನಮಗೆ ಮ್ಯಾನೇಜ್ ಮಾಡೋದು ಮನೆದು. ಓಕೆ, ಇವಾಗ ಬನ್ನಿ ಸ್ವಲ್ಪ ಸ್ಯಾಂಡ್ವಿಚ್ ರೀತಿ ಏನಾದರೂ ಮಾಡ್ತೀನಿ, ಬ್ರೆಡ್ಡಿದು ಏನಾದರೂ ಅರ್ಜೆಂಟಲ್ಲಿ ಅದೇ ಅಲ್ವ ಮಾಡೋದು. ಹಾಗೆ ಆನಿಯನ್ ಸ್ವಲ್ಪ ಮಸಾಲ ಹಾಕಿ ಸ್ಯಾಂಡ್ವಿಚ್ ರೀತಿ ಮಾಡ್ತೀನಿ ಅಂತ ಹೇಳಿ. ಎಣ್ಣೆ ಹಾಕಿದ್ದೀನಿ, ಹಸಿಮೆಣಸಿನ್ಕಾಯಿ ಹಾಕೋಣ, ಹಾಗೂ ಒಂದು ಸ್ಮಾಲ್ ಸೈಜ್ 6 ನೀರುಳ್ಳಿಯನ್ನು ಹಾಕಿದ್ದೀನಿ. ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ. ಚೆನ್ನಾಗಿ ಅಂದರೆ ಗೋಲ್ಡನ್ ಬ್ರೌನ್ ಆಗಲಿಕ್ಕಿಲ್ಲ, ಇದು ಮಾಡಬೇಕು ಚೆನ್ನಾಗಿ. ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪನ್ನು ಕೂಡ ಹಾಕೋಣ. ಕಾರ್ನ್ ಹಾಕೋಣ. ಇದಕ್ಕೆ ಆಲೂಗೆಡ್ಡೆ ಬೇಕಿದ್ರೆ ಆಲೂಗೆಡ್ಡೆ, ಅಥವಾ ನಿಮಗೆ ಬಟಾಣಿ, ಕ್ಯಾರೆಟ್ ಏನು ಕೂಡ ಹಾಕ್ಬೋದು. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಮಟನ್ ಮಸಾಲ ಹಾಕ್ತಾ ಇದ್ದೀನಿ. ಆಮೇಲೆ ನಿಮ್ಮ ಹತ್ರ ಮಟನ್ ಮಸಾಲ ಇಲ್ಲದಿದ್ದರೆ ಸ್ವಲ್ಪ ಚಿಲ್ಲಿ ಪೌಡರ್, ಗರಂ ಮಸಾಲ ಪೌಡರ್, ಧನಿಯಾ ಪೌಡ್ರ್, ಜೀರಾ ಪೌಡ್ರ್ ಎಲ್ಲ ಹಾಕಿದರೆ ಆಯಿತು. ಸ್ವಲ್ಪ ಸೋಯಾ 1 ಚಮಚದಷ್ಟು,
ಹಾಗೂ ಟೊಮೆಟೊ ಕೆಚಪ್ ಒಂದು 2 ಚಮಚದಷ್ಟು. ಓಕೆ, ಇವಾಗ ಗ್ಯಾಸನ್ನು ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯಿತು. ಇದು ಸ್ವಲ್ಪ ತಣ್ಣಗಾಗಲಿ, ಅಷ್ಟು ತನಕ ಕಾಫಿಗೆಲ್ಲ ರೆಡಿ ಮಾಡೋಣ. ಓಕೆ, ಇದು ಇವಾಗ ನಾನು ತಣ್ಣಗಾಗಲಿಕ್ಕೆ ಇಡ್ತಾ ಇದ್ದೀನಿ. ಬಿಸಿ ಬಿಸಿ ಕೂಡ ನೀವು ಹಾಕ್ಬೋದು, ಆದರೆ ಸ್ವಲ್ಪ ತಣ್ಣಗಾಗಿದ್ದರೆ ಹಾಕಲಿಕ್ಕೆ ನಮಗೆ ಈಸಿ ಆಗುತ್ತೆ ಅಂತ ಹೇಳಿ ಅಷ್ಟೊಂದು ಕಾಫಿ ಒಂದು ಸೈಡಲ್ಲಿ ಇಡುವಾಗ ಇನ್ನೊಂದು ಸೈಡಲ್ಲಿ ಬ್ರೆಡ್ ಎಲ್ಲ ಫ್ರೈ ಮಾಡುವಾಗ ಸರಿಯಾಗುತ್ತೆ. ಬಟರ್ ಹಾಕಿ ಆಮೇಲೆ ಬ್ರೆಡ್ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಲಿಮಿಟನ್ ಸ್ಟೈಲ್ ಸಾಕಾಯ್ತಾ? ಇದು ಕಾಯಿನ್ ಬಾಕ್ಸ್ ಅಲ್ಲಿ ಉಂಟು. ಅದು ಇರ್ಬೇಕು ಮಾರ್ಯ, ಅದು ಓಲ್ಡ್ ಅಲ್ಲ ಕಾಯಿನ್ ಅದು. ಮತ್ತೆ ಎಂತದು ನೀನು ಪೂಜೆ ಹೋಗಿ ಬಂದು ಬಾಟ್ಲಿ ಹೇಳ್ತಾ ಇದ್ದಾರೆ, ಎಂತ ಅಂತ ನಂಗೆ ಗೊತ್ತಿಲ್ಲ. ಅವ್ರಿಗೊಂದೇ ಬಾಟ್ಲಿ ಸಂಜೆ ಆಗ್ಲಿಕ್ಕೆ ಟೈಮ್ ಇಲ್ಲ, ಬಾಟ್ಲಿ ಸ್ಟಾರ್ಟ್ ಆಯ್ತು ಒಂದು. ಇಲ್ಲಿ ಮಯೋಗೆ ನಾನು ಸ್ವಲ್ಪ ಗಾರ್ಲಿಕ್ ಹಾಗೂ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ, ಚೆನ್ನಾಗಾಗುತ್ತೆ ಆ ರೀತಿ ಮಾಡಿದರೆ. ಪೆಪ್ಪರ್ ಪೌಡ್ರ್ ಕೂಡ ಸ್ವಲ್ಪ ಹಾಕಬೇಕು. ಆಮೇಲೆ ಮಸಾಲ ಹಾಕಿ ಸ್ವಲ್ಪ ಯಾವುದು ಮಯೋ ಹಾಕಿ ಕೊಟ್ಟರೆ ಆಯಿತು. ಬೇಕಿದ್ರೆ ಸ್ವಲ್ಪ ಯಾವುದು ಕೆಚಪ್ ಕೂಡ ನಿಮಗೆ ಬೇಕಿದ್ದರೆ ನೀವು ಹಾಕ್ಬೋದು. ಎಲ್ಲಿ ಹೋಗಿದ್ರಿ ನೀವು? ಏನ್ ತಂದ್ರಿ? ಎಳ್ನೀರು ಮಾತ್ರವಾ? ನೀನೆಲ್ಲಿ ಹೋಗ್ತೀಯ? ಅಮ್ಮ, ನೀವೇನ್ ಮಾಡ್ತೀರಾ? ತಬಾಬ್ वीकेंड का वार कबाब के साथ ये ಕಬಾಬ್ ಬೇಕಂತೆ, ಹಾಗೆ ಕಬಾಬ್ ಮಾಡೋಣ ಅಂತ ಹೇಳಿ. ಲೆಗ್ ಪೀಸ್ ಜಾಸ್ತಿ ಉಂಟು, ಚಿಕನ್ಗೆ ಕಾಲು ಜಾಸ್ತಿ ಇತ್ತು. ಓಕೆ, ಮತ್ತೆ ಬಿಸಿ ಬಿಸಿ ಕಬಾಬ್ ಮಾಡಿ ತಿನ್ನನ್ವಾ? ಓಕೆನಾ? ಓಕೆ, ಇವತ್ತಿಗೆ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಸಿಗ್ತೀನಿ ಒಳ್ಳೆ ವ್ಲಾಗೊಂದಿಗೆ. ಮನೆ ಹುಡುಕುವ ಕೆಲಸ ಹಾಗೂ ಪ್ಯಾಕಿಂಗ್ ಅದರ ಟೆನ್ಷನಲ್ಲೇ ಸ್ವಲ್ಪ ಟಯರ್ಡ್ ಆಗಿ ಹೋಗಿದೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.